ಈ ಮಳೆ ಒಂದು ತಿಂಗಳ ಮೇಲೆ ಹತ್ರ ಹೋಗಿ ಎಲ್ಲ ಪೀಕ್ ಬಾಡಿಬಿಟ್ಟವು. ಸಜ್ಜಿ ಬಿತ್ತೀವ್ರಿ, ಸಜ್ಜಿ ಒಣಗಿ ಹೋಗ್ಯಾವ್ರಿ, ಬೋರು ಒಣಗಿ ಹೋಗ್ಯಾವ್ರಿ. ಈಗ ನಮ್ಮನೆ ಯಾರು ರೈತರದ್ದು ಹೆಂಗ್ರಿ ಅಂತ ನಮ್ದು. ಸಮೃದ್ಧವಾಗಿ ಮಳೆ ಸುರಬೇಕಾಗಿದ್ದ ಮುಂಗಾರಿನ ಈ ಹಂಗಾಮಿನಲ್ಲಿ ಬರ ಆವರಿಸಿದೆ. ನನ್ನ ಪಕ್ಕದಲ್ಲಿ ಸಜ್ಜೆ ಇರ್ಬೋದು. ಈ ಇಡೀ ಹೊಲದ ಭಾಗ ನೋಡಿ ಎಷ್ಟು ಬಿತ್ತಿದ್ದಾರೆ ಮತ್ತು ಎಷ್ಟು ಬೆಳೆ ಬಂದಿದೆ ಅನ್ನೋದನ್ನು ಇದರಿಂದ ರೈತರು ಹತಾಶೆಗೊಂಡು ಈ ಇರುವ ಬೆಳೆಗಳನ್ನು ಕೂಡ ಕಿತ್ತಾಕ್ಲಿಕ್ಕೆ ಮುಂದಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಬರದ ಛಾಯೆ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ನೋಡೋಣ ಬನ್ನಿ. 6 ಎಕರೆಯಾಗಿ ಬಿತ್ತಿದ್ದ ಸಜ್ಜಿ ನೀರಿಲ್ಲದ ಒಣಗಿ ಹೋಗ್ಯಾವ್ರಿ. ಈ ಭೂಮಿ ನೋಡಿದರೆ ಬಿತ್ತಿವೆ ಅಂತಾನೂ ಅನ್ಸವಲ್ದು. ಕೆಲ ಕಡೆ ಗೇಣಿನಷ್ಟು ಬೆಳೆ ಬಂದ್ರೆ ಇನ್ನೂ ಕೆಲ ಕಡೆ ಬೀಜ ಭೂಮ್ಯಾಗ ಸತ್ತು ಹೋಗ್ಯಾವ್ರಿ. ಈ ವರ್ಷ ಸಾಲ ಮಾಡೋದು ತಪ್ಪಲ್ರಿ. ಹೀಗೆ ಒಂದೇ ಉಸಿರಿನಲ್ಲಿ ಬೇಸರ ಹೊರ ಹಾಕಿದ್ದು ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮದ ರೈತ ದ್ಯಾಮಣ್ಣ ಮ್ಯಾದಿನೇರಿ. ನಮ್ಮದು ಟೋಟಲ್ ಬಂದು 6 ಎಕರೆ ಹೊಲ ಸಜ್ಜೆ ಹಾಕಿದ್ದೀವಿ ರೀ. ಧಾನ್ಯ ಬೀಜ 800 ರೂಪಾಯಿ ಪ್ಯಾಕೆಟ್ ರೀ, ಒಂದು ಪ್ಯಾಕೆಟ್. 1 ಎಕರೆಗೆ ಸುಮಾರು 25,000 ರೂಪಾಯಿ ಖರ್ಚು ಬಂದೈತೆ ರೀ. ಈ ಮಳೆ ಒಂದು ತಿಂಗಳ ಮೇಲೆ ಹತ್ರ ಹೋಗಿ ಎಲ್ಲ ಪೀಕ್ ಬಾಡಿಬಿಟ್ಟವು. ಹಂಗಾಗಿ ನಮಗೆ ಭಾಳ ತ್ರಾಸ ಐತಿ. ಸ್ವಲ್ಪ ಸರ್ಕಾರದವರು ನಮಗೆ ಅನುದಾನ ಮಾಡಿದ್ರೆ ಚಲೋ ಐತ್ರಿ. ಬೆಳೆ ಪರಿಹಾರ ಒಂದು ಒದಗಿಸ್ಬೇಕಂತೇಳಿ ಕೇಳ್ತೀವಿ. ಕೃಷಿಯನ್ನೇ ನಂಬಿಕೊಂಡ ಪ್ರತಿ ರೈತನಿಗೂ ಮುಂಗಾರು ಹಂಗಾಮು ಸಮೃದ್ಧ ಕಾಲ. ಆದರೆ ಈ ಬಾರಿಯ ಮಳೆಯ ಕೊರತೆ, ತೇವಾಂಶದ ಕೊರತೆ ರೈತರನ್ನು ಹಣ್ಣಾಗಿಸಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 3.48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಇದ್ದು, ಮಳೆಯ ಕೊರತೆಯ ಕಾರಣಕ್ಕೆ 48% ಮಾತ್ರ ಬಿತ್ತನೆಯಾಗಿದೆ. ಕೆಲವು ಕಡೆ ಬಿತ್ತಿದ ಬೆಳೆಗಳು ಹಾಳಾಗಿವೆ, ಇನ್ನೂ ಕೆಲವು ಕಡೆ ಬಿತ್ತನೆಯೇ ಆಗಿಲ್ಲ ಎನ್ನುವಂಥ ವಾತಾವರಣ ಹೊಲದಲ್ಲಿದೆ. ಜಿಲ್ಲಾ ಕೇಂದ್ರ ಕೊಪ್ಪಳದಿಂದ ಕುಷ್ಟಗಿಗೆ ಹೋಗುವ ಮಾರ್ಗಗಳು, ಕಿನ್ನಾಳಕ್ಕೆ ತೆರಳುವಾಗಿನ ಗ್ರಾಮಗಳು, ಅಳವಂಡಿ, ತಾಳಕನಕಾಪುರ, ಹಟ್ಟಿ ಹೀಗೆ ಅನೇಕ ಗ್ರಾಮಗಳಲ್ಲಿ ಬರದ ಛಾಯೆ ದಟ್ಟವಾಗಿದೆ. ನಾವು ಅಟ್ಟಾರ ಸರ ಭಾಳ ತ್ರಾಸ ಐತೆ ರೀ. ದನ ಕೊಟ್ಟ ಮೇವಲ್ರಿ, ದನ ಮಾರಕ್ಕೆ ಹೋದ್ರೆ ಮಾರುವಲ್ವ್ರಿ. ಈಗ ಏನಾರ ಮಾರಕ್ಕೆ ಹೋದ್ರೆ ನಮ್ಮ ಅಡ್ಡ ದುಡ್ಡು ಕೇಳ್ತಾರೆ ರೀ, ತಂಬದು ಅವ್ರು ಹೇಳಿ ದುಡ್ಡು ತರ್ಬೇಕ್ರಿ. ಹಂಗಾಗಿ ರೈತರು ಭಾಳ ಕಷ್ಟ ಐತ್ರಿ. ಈಗ ಹೊಲ ಇದ್ದರೆ ಈ ನಮ್ಮನೆ ಆಗಕತ್ತೇವ್ರಿ. ಹಂಗಾಗಿ ನಮಗೆಲ್ಲ ತ್ರಾಸ ಆಗ್ಬಿಡ್ತೀರಿ. ನೀರನ್ನ ಇಲ್ರಿ, ಬೋರ್ ಹಾಕ್ಸಿರಿ ನೀರು ಬೀಳವಲ್ಲ ರೀ. ಕೈ ತುಂಬ ಕೃಷಿ ಚಟುವಟಿಕೆ, ಹೊಲದ ತುಂಬ ಸಂಭ್ರಮ ತುಂಬಿರಬೇಕಾಗಿದ್ದ ಮುಂಗಾರಿನಲ್ಲಿ ಬರದಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಳವಂಡಿ, ಕುಕನೂರು ಭಾಗದಲ್ಲಿ ಇರುವ ಬೆಳೆಯನ್ನಾದರೂ ಉಳಿಸಿಕೊಳ್ಳಬೇಕೆಂದು ರೈತರು ಇನ್ನಿಲ್ಲದ ಶ್ರಮ ಪಡುತ್ತಿದ್ದರೆ ವಿದ್ಯುತ್ ಸಕಾಲಕ್ಕೆ ಪೂರೈಕೆಯಾಗುತ್ತಿಲ್ಲ. ವಿದ್ಯುತ್ ಕಣ್ಣು ಮುಚ್ಚಾಲೆ ಕೂಡ ರೈತರ ಪಾಟಿಗೆ ಕಂಟಕವಾಗಿದೆ. ಅಳವಂಡಿ ಹೋಬಳಿ ವ್ಯಾಪ್ತಿಯ ಮುರ್ಲಾಪುರ, ಗಟ್ಟಿರೆಡ್ಡಿಹಾಳ, ಅಳವಂಡಿ ಹೀಗೆ ಅನೇಕ ಗ್ರಾಮಗಳಲ್ಲಿ ಸೂರ್ಯಕಾಂತಿ, ಮೆಕ್ಕೆಜೋಳ ಹೆಸರು ಒಣಗುತ್ತಿದೆ. ಅದು ನೀರಿತ್ತು ಮೊದಲು ಹಾಕಿದ್ವಿ, ಊಟಿತ್ವಲ್ಲ. ಮತ್ತು ಅವು ನೀರು ಸಣ್ಣ ಆಗಿಬಿಟ್ರಿ, ಮಳೆನೇ ಇಲ್ಲಲ್ರಿ. ಹಂಗಾಗಿ ಎಲ್ಲ ಲಾಸ್ ಆಗಿಬಿಟ್ಟು. ಮಳೆ ಆದ್ರೆ ಏನಾರ ಮಾಡ್ಬೇಕ್ರಿ ಸರ್. ಮಳೆ ಇಲ್ಲಲ್ರಿ ಸರ್. ಮಳೆ ಇದ್ದಾನ ಜೀವನಕ್ಕೆ ಏನೈತಿ ಬಿಡ್ರಿ ಸರ್. ಸರ್ಕಾರನ ಕೊಡ್ಬೇಕು ನಮ್ಗೆ. ಏನೈತಿ ಈ ಲಾಸ್ ಆಗಿಬಿಟ್ಟು ನೋಡ್ರಿ ಸರ್. ಇದು ಸೀಟು ಡ್ರಿಪ್ಪು ಎಲ್ಲ ಹಾಕಿ ಮಾಡಿದ್ದೀವಿ ರೀ, ಎಲ್ಲ ಲಾಸ್ ಆಗಿಬಿಟ್ರಿ. ಸರ್ಕಾರ ನಮ್ಗೆ ಎಷ್ಟಾದ್ರು ಪರಿಹಾರ ಕೊಟ್ಟರೆ ಒಳ್ಳೇದೈತೆ ರೀ. ಈಗ ನಾವು ಹೆಣ್ರು ಮಕ್ಕಳೆಲ್ಲ ಇದ್ರಾಗಲ್ರಿ, ಯಾವತ್ತಿಲ್ಲ. ನಾವು ಇದನ್ನ ಬಿತ್ತಬೇಕು, ಇದ ಬೆಳಿಬೇಕು. ಬೇರೆ ಉದ್ಯೋಗನೇ ಇಲ್ರಿ ನಮ್ಗೆ. ಇದು ಒಕ್ಕಲ್ತನ ಒಂದು ಇದು. ಈ ಕಡೆ ನೀರು ಕಟ್ಟಿದ್ರೆ ಆ ಕಡೆ ಒಣಗ್ತೈತಿ, ಆ ಕಡೆ ನೀರು ಕಟ್ಟಿದ್ರೆ ಈ ಕಡೆ ಒಣಗ್ತೈತಿ ಸರ್. ಒಂದೊಂದು ದಿನಕ್ಕೆ ಒಂದೊಂದು ಎಕರೆ ಕಟ್ಟೋದು, ಒಂದೊಂದು ಪಾವು ಎಕರೆನೂ ಹೋಗ್ತಾ ಇಲ್ಲ ನೀರು ಕಟ್ಟಾಗ. ಇದು ಇಲ್ಲಿವರೆಗೆ ಆದ್ರೂ ಮಳೆ ಆಗ್ತಾ ಇಲ್ಲ. ಸರ್ಕಾರ ಏನಾರ ನಮ್ಗೆ ಘೋಷಣೆ ಮಾಡಬೇಕು, ಎಕರೆಕ್ಕೆ ಇಷ್ಟು ಅಂತೇಳಿ ಪರಿಹಾರ ಕೊಡ್ಬೇಕು ರೈತರಿಗೆ. ಮುಂಗಾರು ಹಂಗಾಮಿನ ಅವಧಿ ಜೂನ್ ಆರಂಭದಿಂದ ಇದುವರೆಗೂ ಜಿಲ್ಲೆಯಲ್ಲಿ 68% ಮಳೆ ಕೊರತೆಯಾಗಿದೆ. ಕೃಷಿ ವಿಸ್ತರಣಾ ಕೇಂದ್ರದ ಅಧಿಕಾರಿಗಳು ಹಾಗೂ ಸಂಶೋಧಕರು ಇರುವ ಬೆಳೆಯನ್ನು ಉಳಿಸಿಕೊಳ್ಳಲು ರೈತರು ಮಾಡಬೇಕಾದ ಕ್ರಮಗಳ ಬಗ್ಗೆ ಸಲಹೆ ನೀಡುತ್ತಿದ್ದಾರೆ. ಆದರೆ ಮುಖ್ಯವಾಗಿ ಮಳೆಯೇ ಕೊರತೆಯಾದ ಕಾರಣ ಅವರ ಸಲಹೆಗಳು ಕೂಡ ಪರಿಣಾಮಕಾರಿಯಾಗಿ ಅನುಷ್ಠಾನವಾಗುತ್ತಿಲ್ಲ. ನಾನು ರೈತರಲ್ಲಿ ಮನವಿಯನ್ನು ಮಾಡಿದ್ದೇನೆ, ನಮ್ಮ ಕೃಷಿ ಇಲಾಖೆಯವರು ಕೂಡ ಮನವಿ ಮಾಡಿದ್ದಾರೆ. ಹೆಚ್ಚೆಚ್ಚು ಈ ಸಲ ನಮಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇರ್ಬೋದು, ವೆದರ್ ಬೇಸ್ಡ್ ಇನ್ಶೂರೆನ್ಸ್ ಇರ್ಬೋದು, ಅದರಲ್ಲಿ ನೋಂದಣಿಯನ್ನು ಮಾಡ್ಕೊಳ್ಳೋದಕ್ಕೆ ಹೇಳಿದ್ದೇವೆ. ಇರೋ ಬೆಳೆ ಒಣಗ್ತಾ ಇರೋದರಿಂದ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತೇನು ಕ್ಲಾಸ್ ಇದೆ, ಅದನ್ನು ಇನ್ವೋಕ್ ಮಾಡೋದಕ್ಕೆ ನಾನು ಮೀಟಿಂಗ್ ಮಾಡಿ ಎಲ್ಲ ಮಾಹಿತಿಯನ್ನು ಮತ್ತು ನಮ್ಮ ಪ್ರೊಸೀಡಿಂಗ್ಸನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ವಿ. ನಾವು ವರದಿ ಮಾಡಿರೋದ್ರಿಂದ ರೈತರಿಗೆ ಸ್ವಲ್ಪ ಇಮಿಡಿಯೇಟ್ಲಿ ಒಂದು 25% ಆಫ್ ದ ಕ್ಲೇಮ್ ಅಮೌಂಟ್ ಕೊಡೋದಕ್ಕೆ ಅನುಕೂಲ ಆಗುತ್ತೆ.